ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇದು ಬಂದು ಶುಕ್ರವಾರ, ಹಾಗೆ ಶ್ರೀರಾಮನವಮಿ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರೋ ಅವರೆಲ್ಲರೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಸೊ ಹಾಗೆ ಇವತ್ತು ನಮ್ಮೂರು ಜಾತ್ರೆ ಕೂಡ. ಸೊ ಈಗ ಕರೆಕ್ಟಾಗಿ 3 ಕಾಲಾಗಿದೆ. 3:10 ಎದ್ದಿದ್ದೀವಿ. ಸೊ ಈಗ ನಮ್ಮ ಮನೆಯವ್ರು ರೆಡಿ ಆಗೋದಕ್ಕೆ ಹೋಗಿದ್ದಾರೆ. ಈಗ ಬೇಗ ಬೇಗ ಅಂತ ನಾನು ಮನೆಯೆಲ್ಲ ಗುಡಿಸ್ಕೊಂಡು ಒರೆಸ್ಕೊಂಬಂದುಬಿಡ್ತೀನಿ. ಸೊ ಆಮೇಲೆ ಅವ್ರು ರೆಡಿಯಾಗಿ ಹೋದ್ಮೇಲೆ ನಾನು ರೆಡಿಯಾಗಿ ಪೂಜೆ ಎಲ್ಲ ಮುಗಿಸಿ ನಾನು ಹೊರಡಬೇಕು. ಸೊ ಬನ್ನಿ ಈಗ ಬೇಗ ಬೇಗ ಮನೆಯೆಲ್ಲ ಒರೆಸ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನಮ್ಮ ಮನೆಯವ್ರು ಸ್ನಾನಕ್ಕೆ ಹೋಗಿದ್ರು. ಅದೇ ಗ್ಯಾಪಲ್ಲಿ ನಾನು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ಈಗ ಮನೆಯೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಅವ್ರು ಹೋದ್ಮೇಲೆ ನಾನು ರೆಡಿಯಾಗಿ ಕರೆಕ್ಟಾಗುತ್ತೆ. ಯಾವುದೋ ಒಂದು ಸಿಂಪಲಾಗಿ ಹಾಕಿದ್ದಷ್ಟೇ. ಎಲ್ಲ ಎತ್ಕೊಂಡಿದ್ದಮ್ಮ. ಬೈ ಬೈ, ಹುಷಾರು. ಎಲ್ಲೋದ ಅವನು? ಎಲ್ಲದ ರೀ? ನಿಧಾನಕ್ಕೆ ಹೋಗು, ಅದನ್ನು ಮಳ್ಸಿಕೋ. ಬೈ ಬೈ. ಬೈ ಬೈ. ಸೊ ಫ್ರೆಂಡ್ಸ್, ಕತ್ಲು ನೋಡಿ ಹೆಂಗಿದೆ. ಕರೆಕ್ಟಾಗಿ 4 ಗಂಟೆ ಫ್ರೆಂಡ್ಸ್. ಈಗ ನಮ್ಮ ಮನೆಯವರು ಅವ್ರು ಹೊರಟರು. ಆಲ್ರೆಡಿ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಸೊ ಬನ್ನಿ ಬೇಗ ರೆಡಿಯಾಗಿ ನಾನು ಏನಮ್ಮ. ಸೊ ಫ್ರೆಂಡ್ಸ್, ಏನೋ ಮರ್ತಿದ್ದಾರೆ, ಕರಿತಾ ಇದ್ದಾರೆ ಅಲ್ಲಿಂದನೇ. ಸೊ ಬನ್ನಿ ಹೋಗೋಣ, ನೋಡೋಣ ಏನಂತ. ಏನು ಫೋನಾ? ಅದೇನ ಅಲ್ಲೇ ಫೋನ್ ಮರ್ತಿಬಿಟ್ಟಿದ್ದಾರೆ ಫ್ರೆಂಡ್ಸ್ ಅವರು. ಹೋಗಿ ಫೋನ್ ಎತ್ಕೊಟ್ಟು ಅವ್ರು ಹೋಗಿದ ತಕ್ಷಣ ಈಗ ಬೇಗ ನಾನು ರೆಡಿಯಾಗಬೇಕು. ಸೊ ಬೇಗ ನಾನು ರೆಡಿಯಾಗಿ ಮನೇಲೆಲ್ಲ ಪೂಜೆ ಮುಗಿಸಿ ಕೋಸಂಬರಿ ಪಾನಕ ಎಲ್ಲ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, 4 ಗಂಟೆ 9 ನಿಮಿಷ ಆಗಿದೆ ಆಲ್ರೆಡಿ. ಕರೆಕ್ಟಾಗಿ 4 ಗಂಟೆಗೆಲ್ಲ ರೆಡಿ ಆದರು. ಎಲ್ಲ ಐಟಮ್ಸ್ ಎತ್ತಿಟ್ಟು ಇವಾಗ ಹೊರಡ್ತಾ ಇರೋದು 10 ನಿಮಿಷ. ಎಷ್ಟು ಬೇಗ ಬೇಗ ಹೋಗುತ್ತೆ ಅಂದರೆ ಅರ್ಜೆಂಟ್ ಇರಬೇಕಾದ್ರೆ ಟೈಮು ಹೇಳೋಕ್ಕಾಗಲ್ಲ. ಸೊ ಬನ್ನಿ ವೆಯ್ಟಿಂಗ್. ಕಾಣಿಸ್ತಾನೆ ಇಲ್ಲ, ಅಷ್ಟು ಕತ್ಲು. ಬೈ ಬೈ. ನೋಡು, ನಾನು ಹೊಡ್ತೀನಿ. ಮ್ಯಾಕ್ಸಿಗೆ ನನ್ನ ಗೇಟ್ ತೆಗಿಬೇಕಾದ್ರೆ ಬಂದ ಫ್ರೆಂಡ್ಸ್ ಎದ್ದು. ಅವನಿಗೆ ಆಶ್ಚರ್ಯ ಆಗೋಗಿರುತ್ತೆ. ಸೊ ಇಷ್ಟು ಬೇಗ ಯಾರಪ್ಪ ಎದ್ದಿರೋದು ಅಂತ ಅಂದ್ಕೊಂಡು. ಸೊ ಅದಕ್ಕೆ ನೋಡ್ಬಿಟ್ಟು ಮತ್ತೆ ಎಲ್ಲ ಹೋಗಿ ಮಲ್ಕೊಂಡ್ಬಿಟ್ಟ. ನೋಡಿ ಬಂದ. ಆಗಲೇ ಯಾಕೋ ಬಂದಿಲ್ಲ ಮ್ಯಾಕ್ಸಿ? ಹಾಂ ಬಾ ಅಮ್ಮ. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು ಕರೆಕ್ಟಾಗಿ 4:45 ಸೊ ಬೇಗ ರೆಡಿಯಾಗಿ ದೇವ್ರ ದೀಪನ ಹಚ್ಕೊಳ್ತಾ ಇದ್ದೀನಿ. ಸೊ ಪಾನಕ, ಮಜ್ಜಿಗೆ ಮತ್ತು ಕೋಸಂಬರಿ ಎಲ್ಲ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಅಲ್ಲಿ ಇಟ್ಟಿದ್ದೀನಿ. ಸೊ ನೈಟೇ ನಾನು ಬೆಲ್ಲ ನೆನೆಸ್ಬಿಟ್ಟಿದ್ದೆ. ಸೊ ಬೆಳಗ್ಗೆ ಬೇಗ ಆಗುತ್ತೆ ಅಂತ. ಆಮೇಲೆ ಎದ್ದಿದ ತಕ್ಷಣ ಕೋಸಂಬರಿಗೂ ನೆನೆಸಿದ್ದೆ. ಸೊ ಫೈನಲಿ ಪೂಜೆ ಮುಗ್ದಿದ್ದಾಯಿತು. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 5:10 ಇನ್ನೂ ಬೆಳಗಾಗಿಲ್ಲ. ಸೊ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇಷ್ಟು ಕತ್ಲಲ್ಲಿ ಒಬ್ಬಳೇ ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ಭಯ ಆಗ್ತಾಯಿದೆ, ಏನೂ ಮಾಡೋಕ್ಕಾಗಲ್ಲ. ಸೊ ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ಫೈನಲಿ ಇಲ್ಲಿ ಬಂದೆ. ಆಲ್ರೆಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಕೇಸರಿ ಬತ್ತಿಗೆ ರೆಡಿ ಮಾಡ್ತಾಯಿದ್ದಾರೆ. ಈಗ ಪಲಾವ್ಗೆ ಇಡ್ತಾಯಿದ್ದಾರೆ. ಪಲಾವ್ಗೆ ಇದು ಕೇಸರಿ ಬತ್ತಿಗೆ ತರಕಾರಿ ಎಲ್ಲ ಕಟ್ಟಾಗಿದೆ. ಸೊ ಫ್ರೆಂಡ್ಸ್, ಫೈನಲಿ ಅಡುಗೆ ಎಲ್ಲ ಆಯಿತು. ಸೊ ಅವರು ಕೂಡ ಇನ್ನು
ಕೋಸಂಬರಿಗೆ ರೆಡಿ ಮಾಡಬೇಕಲ್ಲ, ಸೊ ಅದಕ್ಕೆ ರೆಡಿ ಮಾಡ್ಕೊಳ್ತಾಯಿದ್ರು. ನಾನು ಅದಕ್ಕೆ ಪಲಾವ್ ಮಾಡ್ತಾನೆ ನಾನು ರಂಗೋಲಿ ಹಾಕ್ಕೊಂಡ್ಬಿಟ್ಟಿದ್ದೆ. ಸೊ ಈಗ ಅದಕ್ಕೆ ಕಲರ್ ಹಾಕ್ಕೊಳ್ತಾಯಿದ್ದೀನಿ. ಸೊ ನನಗಂತೂ ತುಂಬ ಇಷ್ಟ ರಂಗೋಲಿ ಹಾಕೋದಂದರೆ ಈ ನಡುವೆ. ಸೊ ಈ ನಡುವೆ ನಾನು ರಂಗೋಲಿ ಹಾಕ್ತಾಯಿದ್ದಲ್ಲ ಫ್ರೆಂಡ್ಸ್. ಮುಂಚೆ ನಮ್ಮ ಮನೆ ಹತ್ರ ಜಾಗ ಇದ್ದಿಲ್ಲ, ಈ ನಡುವೆ ಜಾಸ್ತಿ ಜಾಗ ಇದೆಯಲ್ಲ ಅಲ್ಲಿ ಹಾಕ್ತೀನಿ. ಮುಂಚೆ ಅಂದರೆ ಬೇರೆ ಇಲ್ಲಿ ಮಾತ್ರ ಹಬ್ಬಕ್ಕೆ ಹಾಕ್ತಿದ್ದೆ, ವರ್ಷಕ್ಕೆ 2 ಸತಿ. ಒಂದು ಬಂದು ಶ್ರೀರಾಮನವಮಿಗೆ ಹಾಕ್ತಿದ್ದೆ, ಇನ್ನೊಂದು ಬಂದು ದಸರಾ ಹಬ್ಬಕ್ಕೆ ಯಾವಾಗ ಆಯುಧ ಪೂಜೆ ಮಾಡ್ತೀವಲ್ಲ ಆವಾಗ ಒಂದು ಸತಿ. ಸೊ ಫೈನಲಿ ಕಲರೆಲ್ಲ ಹಾಕ್ಕೊಂಡೆ, ಈ ಥರ ಆಗಿದೆ. ಸೊ ಕಲರ್ ಹಾಕ್ಕೊಂಡ್ಮೇಲೆ ಮತ್ತೆ ರಂಗೋಲಿ ಪುಡಿಯಲ್ಲಿ ಔಟರ್ ಲೈನ್ ಹಾಕ್ಕೊಬೇಕು ಫ್ರೆಂಡ್ಸ್, ಅವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಕಲರೆಲ್ಲ ಹಾಕ್ಕೊಂಡು ಈಗ ಔಟರ್ ಲೈನ್ ಹಾಕ್ಕೊಳ್ತಾಯಿದ್ದೀನಿ. ಸೊ ಇದು ಒಂದು ರಂಗೋಲಿ. ಸೊ ಇದು ಮತ್ತು ನಮ್ಮ ಮನೆ ಹತ್ರ ಹಾಕಿರೋದು 2 ಸೇಮ್ ಅಲ್ಲ ಫ್ರೆಂಡ್ಸ್, 2 ಬೇರೆ. ಸೊ ನೀವು 2 ಒಂದೇ ಅಂದ್ಕೊಂಬಿಟ್ಟು ಕನ್ಫ್ಯೂಸ್ ಆಗಬೇಡಿ. ಸೊ ಅದು 15ರಿಂದ 8, ಇದು 15ರಿಂದ 8, ಬಟ್ ಇದೇ ಬೇರೆ ಅದೇ ಬೇರೆ, ಬಟ್ 2 ಫ್ಲವರ್ ಡಿಸೈನೇ. ಸೊ ಫೈನಲಿ ರಂಗೋಲಿ ಎಲ್ಲ ಹಾಕ್ಕೊಂಡು ಅದ್ರ ಮೇಲೆ ಔಟ್ಲೈನ್ ಕೂಡ ಹಾಕ್ಕೊಳ್ತಾಯಿದ್ದೀನಿ. ಸೊ ಅವರು ಕೂಡ ಕೋಸಂಬರಿಗೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ, ಇನ್ನೇನು ಪೂಜೆ ಮಾಡಬೇಕು. ಸೊ ರಂಗೋಲಿ ಹಾಕಿದ ತಕ್ಷಣ ನಾನು ಈಗ ಹೋಗಿ ದೇವ್ರ ಮನೆ ಕೂಡ ಕ್ಲೀನ್ ಮಾಡಬೇಕು. ಸೊ ಬೇಗ ಹೋಗಿ ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಅದಕ್ಕೂ ಅರ್ಶಿನ ಕುಂಕುಮ ಇಟ್ಟು ಹೂವು ಎಲ್ಲ ಹಾಕಿ ದೀಪ ಎಲ್ಲ ರೆಡಿ ಮಾಡಿ ಎಲ್ಲ ಮಾಡ್ಕೊಳ್ಬೇಕು. ಸೊ ಬನ್ನಿ ಹೋಗೋಣ ಫ್ರೆಂಡ್ಸ್. ಇಲ್ಲಿ ರಂಗೋಲಿ ಫೈನಲ್ ಆಗಿ ಈಗ ಬಂದಿದೆ. ಸೊ ಚೆನ್ನಾಗಿದೆ ಅಲ್ಲ, ಇನ್ನೂ ಅಲ್ಲಿ ಹಾಕಬೇಕು. ಸೊ ಅಡುಗೆಗೆ ರೆಡಿ ಮಾಡ್ತಾಯಿದ್ದಾರೆ. ಸೊ ಆಮೇಲೆ ಹಾಕೋಣ ಅಂತ ಫಸ್ಟ್ ಇಲ್ಲಿ ಹಾಕ್ಬಿಟ್ಟೆ ಈಗ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಹೋಗಬೇಕು. ಸೊ ಪಲಾವ್ ರೆಡಿ ಆಗ್ತಾಯಿದೆ, ಕೇಸರಿಬಾತ್ ಆಲ್ರೆಡಿ ರೆಡಿಯಾಗಿದೆ ನೋಡಿ. ಇಲ್ಲಿ ಪಲಾವ್ ರೆಡಿ ಆಗ್ತಾಯಿದೆ, ಅಕ್ಕಿ ಒಂದು ಹಾಕಬೇಕು. ಅಲ್ಲಿ ಕೇಸರಿಬಾತ್ ರೆಡಿಯಾಗಿದೆ, ಇದು ಪಾನಕ, ಇದು ಮಜ್ಜಿಗೆ, ಅಲ್ಲಿ ಕೋಸಂಬರಿಗೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್ ಇಲ್ಲಿ ಪಲಾವ್ ಮಾಡ್ತಾ ಇರೋದು ನಮ್ಮ ಮನೆಯವರೇ. ಎಣ್ಣೆ ನೋಡಿ ಹೆಂಗಿದೆ, ರೆಡ್ ಕಲರ್. ಇವರೇ ಮೇನ್ ಶೆಫ್, ಇವರೇ ನೋಡಿ. ಎಷ್ಟಮ್ಮ? 25 kg ಅಕ್ಕಿನ 15 kgನ? 15 kg ಅಕ್ಕಿ ಫ್ರೆಂಡ್ಸ್. ಟೋಟಲ್ 70 ಜನಕ್ಕೆ ಮಾಡ್ತಾ ಇರೋದು. ನಮ್ಮ ಮನೆಯವ್ರು ಕುಕ್ಕಿಂಗಲ್ಲಿ ಎಕ್ಸ್ಪರ್ಟ್ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಮ್ಮ ಮನೆಯವರು ಕುಕ್ಕಿಂಗಲ್ಲಿ ಎಕ್ಸ್ಪರ್ಟು. ಯಾರ ಮನೆಗಾದ್ರೂ ಬಂದು ಅಡುಗೆ ಮಾಡ್ಕೊಡ್ಬೇಕಾದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಬೆಂದೇ ಇಲ್ಲ ಅಕ್ಕಿ. ಇವಾಗೆಲ್ಲ ವಿಚಿತ್ರ ಇಬ್ಬರಿಗೂ ಗಲಾಟೆ ಆಗ್ತೈತಿ. ಇವಾಗ ಫಸ್ಟ್ ನಂದಿನಿ ಆಗಿದ್ದೀರಾ, ಇವಾಗ GRB ಆಗ್ತದೆ, ಗಲಾಟೆ ಆಗಲ್ಲ. 100% ಗಲಾಟೆ ಆಗ್ತೈತ. ಸೊ ಫ್ರೆಂಡ್ಸ್ ಫೈನಲಿ ದೇವ್ರ ಮನೆ ಕೂಡ ಕ್ಲೀನ್ ಮಾಡಿಕೊಂಡೆ. ಕೈ ಕಾರಪ್ಪ. ನೀನು ತಗೊಂಬಂದ್ಬಿಟ್ಟು ಸೇರಲ್ಲ, ಬೇಗ ಮುಗಿಸ್ಕೊಂಬಲ್ಲಿ ಸೇರ್ಬೇಕು. ಅದಕ್ಕೆ ಇಕ್ಕಿದಿಲ್ಲ ಅದು ಅಂಗಡಿಯಲ್ಲ. ಓಕೆನಾ? ಹಾಂ
ಸೊ ಫ್ರೆಂಡ್ಸ್ ಫೈನಲಿ ಪೂಜೆ ಎಲ್ಲ ಮುಗಿಸಿ ಫಸ್ಟು ಪ್ರಸಾದ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಪಾನಕ, ನೀರು ಮಜ್ಜಿಗೆ ಹಾಗೆ ಕೋಸಂಬರಿ ಆಮೇಲೆ ಕೊಡ್ತಾರೆ. ಫಸ್ಟು ಬಂದು ಇಲ್ಲಿ ನಾಷ್ಟಕ್ಕೆ ಅಂತ ಪಲಾವ್ ಮತ್ತು ಕೇಸರಿಬಾತ್ ಮಾಡಿದ್ದಾರೆ, ಅದನ್ನು ಕೊಡ್ತಾರೆ. ಸೊ ಪಾನಕ ಮಜ್ಜಿಗೆ ಇನ್ನೂ ಹಂಚ್ತಾ ಇಲ್ಲ. ಸೊ ಅದು ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ಎಲ್ಲ ಪೂಜೆಗೆ ಇಟ್ಬಿಟ್ಟು. ಸರ್ ನಮ್ಗೆ ಕೊಡಿ ಸರ್, ನಮಗೊಂದು ಪ್ಲೇಟ್ ಕೊಡಿ. ನಮ್ಗೆ ಸ್ವೀಟ್ ಬೇಡ, ಬೇರೆ ಖಾರ ಕೊಡಿ. ಸ್ವಲ್ಪ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡು. ಗ್ಲಾಸ್ ಕೊಡಪ್ಪ. ಸೊ ಫ್ರೆಂಡ್ಸ್ ಫೈನಲಿ ಪಲಾವ್ ಅಂತ ಖಾಲಿ ಆಯಿತು. ಕೇಸರಿ ಒಂದು ಸ್ವಲ್ಪ ಮಿಕ್ಕಿದೆ. ಸೊ ಈ ಥರ ಮಾಡಿದ ತಕ್ಷಣ ಎಲ್ಲ ಖಾಲಿ ಆಗಿಬಿಟ್ರೆ ಅರ್ಧವರೊಳಗಡೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಈಗ ಇಲ್ಲಿ ಕೋಸಂಬರಿ, ನೀರು ಮಜ್ಜಿಗೆ, ಪಾನಕ, ಈಗ ಟೈಮ್ ಬಂದು 11 ಗಂಟೆ ಆಗಿದೆ. ಸೊ ಪ್ರಸಾದ ಎಲ್ಲ ಮಾಡಿದ ತಕ್ಷಣ 9:15 ರೆಡಿ ಆಯಿತು. ಸೊ 9:45 ಖಾಲಿ ಆಗಿದೆ. ಅರ್ಧ ಅವರ್ ಕೂಡ ತೊಗೊಂಡಿಲ್ಲ. ಸೊ ಖಾಲಿ ಆಗೋಯ್ತು ಬೇಗ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. 15 kg ಅಕ್ಕಿ ಹಾಕಿ ಮಾಡಿ ಪಲಾವು ದೊಡ್ಡ ಪಾತ್ರೆಯಲ್ಲಿ. ಸೊ ಬೇಗ ಖಾಲಿ ಆಯ್ತಲ್ಲ ಅಂತ ಖುಷಿ ಆಯಿತು. ಆ ಥರ ಖಾಲಿ ಆಗಿಬಿಟ್ರೆ ನೆಕ್ಸ್ಟ್ ಟೈಮ್ ಮಾಡೋಕ್ಕೂ ಇಂಟ್ರೆಸ್ಟ್ ಇರುತ್ತೆ. ಸೊ ಇನ್ನೂ ಹಂಚ್ತಾ ಇದ್ದಾರೆ ನೋಡಿ, ಇಲ್ಲಿ ಇನ್ನೂ ಹಂಚ್ತಾ ಇದ್ದಾರೆ. ನಮಗೆ ಸಾಕಾಯಿತು. ಸೊ ನಾವು ನಾಷ್ಟ ಮಾಡಿಕೊಂಡು ನೀರು ಮಜ್ಜಿಗೆ ಪಾನಕ ಎಲ್ಲ ಕುಡ್ಕೊಂಡು ಪ್ರತಿ ವರ್ಷ ನಾವು ಹಂಚ್ತಾ ಇದ್ವಿ. ಈ ವರ್ಷ ರೆಸ್ಟ್ ತೊಗೊಂಡ್ಬಿಟ್ಟಿದ್ವಿ. ಸೊ ಬೆಳಗ್ಗೆ 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಲ್ಲ ಫ್ರೆಂಡ್ಸ್. ಸಿಕ್ಕಾಬಿಟ್ಟೆ ಶೆಕೆ ಆಗ್ತಾಯಿದೆ, ಸಾಕಾಗಿದೆ, ಸುಸ್ತಾಗಿದೆ. ಜಾತ್ರೆಗೆ ಬೇರೆ ಹೋಗಬೇಕು ಅನ್ನೋ ಖುಷಿ ಬೇರೆ ಇದೆ. ಸೊ ಏನು ಮಾಡೋದು ಅಂತ ಗೊತ್ತಿಲ್ಲ. ನೋಡೋಣ ಏನು ಮಾಡೋದು ಅಂತ. ನಮ್ಮನೆಯವ್ರು ಡೌಟೇ ಕರ್ಕೊಂಡು ಹೋಗೋದು ಜಾತ್ರೆಗೆ. ನೋಡೋಣ ಫ್ರೆಂಡ್ಸ್, ಎಲ್ಲ ಖಾಲಿ ಆಯಿತು. ಸೊ ಇಷ್ಟು ಬೇಗ ಮುಗಿದಿದೆ ಫ್ರೆಂಡ್ಸ್. 11:15 ಇನ್ನೂ ಮುಗಿದಿದೆ. ಸೊ ನಮ್ಮ ಗಾಡಿಗಳು ನೋಡಿ ಹಠ ಬಂದ್ಬಿಟ್ಟು ನಮ್ಮ ಗಾಡಿಗಳು ಸೇಫು ನೆಲ್ಲಲ್ಲಿದೆ ಫ್ರೆಂಡ್ಸ್. ಎಲ್ಲ ಮುಗೀತು 11:15. ಫಸ್ಟ್ ಟೈಮ್ 5 ವರ್ಷದಲ್ಲಿ ಇದೆ ಫಸ್ಟ್ ಟೈಮ್ ಫ್ರೆಂಡ್ಸ್ ಇಷ್ಟು ಬೇಗ ಮುಗಿದಿರೋದು. ಖುಷಿ ಆಯಿತು. ಸೊ ಈಗ ಹೊರಡೋಣ ಬೇಗ. ಸೊ ಫ್ರೆಂಡ್ಸ್ ಆಮೇಲೆ ಎಲ್ಲ ಮುಗ್ದಿದ್ದಾದಮೇಲೆ ಇಲ್ಲಿ ಪಾತ್ರೆಗಳಿತ್ತಲ್ವ, ಸೊ ಇದೆಲ್ಲ ರೆಂಟಿಗೆ ತಂದಿದ್ದು. ಸೊ ಅಲ್ಲಿರೋ ಅಣ್ಣಂದಿರ ಎಲ್ಲ ಕ್ಲೀನ್ ಮಾಡ್ಕೊಳ್ತಾಯಿದ್ರು. ಸೊ ಹಿಂಗೆ ಕ್ಲೀನ್ ಮಾಡಿ ತೊಗೊಂಡೋಗಿ ಕೊಡಬೇಕು. ಸೊ ಅದು ಕ್ಲೀನ್ ಮಾಡಿ ಎಲ್ಲ ತೊಗೊಂಡೋಗಿ ಕೊಟ್ಟು ಆಮೇಲೆ ಪ್ಲೇಟು ಅದೆಲ್ಲ ಇತ್ತಲ್ವ, ಸೊ ಪ್ರಸಾದ ಕೊಟ್ಟಿದ್ದು ಅದನ್ನೆಲ್ಲ ಕ್ಲೀನ್ ಮಾಡಿ ತೊಗೊಂಡೋಗಿ ಅದನ್ನೆಲ್ಲ ಕಸಗಾಕಿ ಬರ್ತಾರೆ. ಸೊ ನಮ್ಮ ಕೆಲಸ ಇಲ್ಲಿಗೆ ಮುಗೀತು. ಸೊ ಬನ್ನಿ ಈಗ ನಾವು ಮನೆಗೆ ಹೊರಡೋಣ. ಸೊ ಫ್ರೆಂಡ್ಸ್ ಈಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಎಲ್ಲರೂ. ಸೊ ಬನ್ನಿ ಈಗ ಹೋಗೋಣ. ಚೀನ್. ಸೊ ಫ್ರೆಂಡ್ಸ್ ಈಗ ತಾನೇ ಮನೆಗೆ ಬಂದೆ. ಈಗ ಟೈಮ್ ಬಂದು 1 ಗಂಟೆ ಆಗಿದೆ. ಸೊ 11:15 ಮುಗ್ದೋಯ್ತು. ಸೊ ಅಲ್ಲಿಗೂ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಾಗೆ ಕೂತ್ಕೊಂಡು ಕಾಮಿಡಿ ಆಗಿದ್ವಿ. ಸೊ ಚೆನ್ನಾಗಿತ್ತು. ಸೊ ನಿದ್ದೆನೇ ಬಂದಿಲ್ಲ ಫ್ರೆಂಡ್ಸ್. ಆಲ್ಮೋಸ್ಟ್ ರಾತ್ರಿ ಮಲಗೋಷ್ಟಲ್ಲಿ 12:30 ಆಲ್ಮೋಸ್ಟ್ ಆಗಿತ್ತು. ಬೆಳಗ್ಗೆ ಬಂದು 3:15 ಎದ್ಬಿಟ್ವಿ. ಸೊ ನಿದ್ದೆನೇ ಇಲ್ಲ ನಂಗೆ. ನಿದ್ದೆ ಇಲ್ದಿರ ಇದ್ರೆ ಆಗೋದಿಲ್ಲ. ನಿದ್ದೆ ಇಲ್ಲ ಅಂದರೆ ಆ ದಿನ ಫುಲ್ ಮೂಡ್ ಆಫಲ್ಲೇ ಇರುತ್ತೆ. ಬಟ್ ಇವತ್ತು ಡೇ ವಾಸ್ ಗುಡ್, ಚೆನ್ನಾಗಿತ್ತು. ಸೊ ಇವಾಗ 1 ಗಂಟೆ ಆಗಿದೆ. ಕರೆಕ್ಟಾಗಿ 1 ಗಂಟೆ 5 ಈಗ ಮನೆಗೆ ಬಂದೆ. ಈಗ ಏನು ಮಾಡೋದು ಫ್ರೆಂಡ್ಸ್, ನೆನೆದು ಬ್ಲಾಗೆಲ್ಲ ಅಪ್ಲೋಡ್ ಮಾಡಿ ಎಡಿಟ್ ಮಾಡಿ ಇಟ್ಟಿದ್ದೀನಿ. ಅಪ್ಲೋಡ್ ಮಾಡಬೇಕು ಈಗ. ಬ್ಲಾಗ್ ಅಪ್ಲೋಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬರ್ತಾರೆ. ಅವ್ರು ಬಂದಮೇಲೆ ಅಡುಗೆ ಮಾಡೋದಾ ಇಲ್ಲ ಏನು ಮಾಡೋದು ನೋಡೋಣ. ಜಾತ್ರೆಗೆ ಸಂಜೆ ಹಂಗೆ ಹೋಗ್ತೀನಿ ಫ್ರೆಂಡ್ಸ್. ಈ ಬಿಸಿಲಲ್ಲಿ ಆಗಲ್ಲ ಜಾತ್ರೆಗೆ ಹೋಗೋದು. ತೇರು ಆಲ್ರೆಡಿ ಏನು ಇನ್ನೊಂದು ಅರ್ಧ ಅವರಲ್ಲಿ ತೇರು ಬರುತ್ತೆ. ಸೊ ನೋಡೋಣ, ನಮ್ಮ ಮನೆಯವರು ಅಂದರೂ ತೇರ್ಗೆ ಹೋಗೋಣ ಅಂತ ಅಂದ್ಕೊಂಡು ನೋಡೋಣ. ಅವ್ರು ಬಂದಮೇಲೆ ಏನೋ ಅಷ್ಟರಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿಬಿಡ್ತೀನಿ ಬೇಗ.
ಫ್ರೆಂಡ್ಸ್ ಈಗ ಟೈಮ್ ಬಂದು 7:15 ಆಗಿದೆ. ಸೊ ಈಗ ಜಾತ್ರೆಗೆ ಹೋಗಬೇಕು ಅಂತ ರೆಡಿ ಆಗಿದ್ದೀನಿ. ಸೊ ಮಧ್ಯಾಹ್ನ ಬಂದಲ್ಲ ಬ್ಲಾಗ್ ಅಪ್ಲೋಡ್ ಮಾಡೋಷ್ಟರಲ್ಲೇ ಲೇಟ್ ಆಯಿತು, 2:30 ಆಗೋಯಿತು. ಸೊ ಆಮೇಲೆ ಅದು ಹೆಂಗೆ ಮಲ್ಕೊಂಡೋ ಗೊತ್ತಿಲ್ಲ, ಫೋನ್ ನೋಡ್ತಾರಂತ ಹಾಗೆ ಮಲಗಿಬಿಟ್ಟಿದ್ದೀನಿ. ಯಾಕಂದರೆ ರಾತ್ರಿ ಕೂಡ ನಿದ್ದೆ ಇರಲಿಲ್ವಲ್ಲ. ಸೊ ಸಿಕ್ಕಾಪಟ್ಟೆ ಕೆಲಸ, ಅಲ್ಲಿ ಕೂಡ ತುಂಬ ಕೆಲಸ. ವಿಡಿಯೋ ನೋಡಿರ್ಬೋದು ನೀವು, ಜಾಸ್ತಿ ನಾನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಸಿಕ್ಕಾಪಟ್ಟೆ ಅಂದರೆ ಕೆಲಸ ಇತ್ತು. ಸೊ ಮಾಡಿ ಸಿಕ್ಕಾಪಟ್ಟೆ ಟಯರ್ಡು, ಕಾಲು ನೋವು ಬೇರೆ ವಿಪರೀತ ಜಾಸ್ತಿ ಹೋಗಿತ್ತು ನನಗೆ. ಸೊ ಏನು ಮಾಡೋದು ನನಗೆ ಗೊತ್ತಿರಲಿಲ್ಲ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಮಲಗಿ ಎದ್ದು ಆಮೇಲೆ ಈಗ ಬಿಸಿನೀರಿಗೆ ಒಂದು ಸ್ವಲ್ಪ ಉಪ್ಪು ನಿಂಬೆಹಣ್ಣು ಹಾಕೊಂಡು ಇಟ್ಕೊಂಡು ಒಂದು ಸ್ವಲ್ಪ ತಿದ್ದೆ. ಆವಾಗ ನೋವು ಕಡಿಮೆ ಆಗಿದೆ. ಸೊ ನಾನು ಮಲಗಿರೋ ಗ್ಯಾಪಲ್ಲೇ ನಮ್ಮ ಮನೆಯವರು ಅವ್ರ ಫ್ರೆಂಡ್ಸ್ ಎಲ್ಲ ಹೋಗಿ ಜಾತ್ರೆ ನೋಡ್ಕೊಂಡು ಬಂದುಬಿಟ್ಟಿದ್ದಾರೆ. ಸೊ ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಸಕ್ಕತ್ತಾಗಿತ್ತು. ಮಧ್ಯಾಹ್ನ ಹೋಗಬೇಕಿತ್ತು ಫ್ರೆಂಡ್ಸ್, ಚೆನ್ನಾಗಿರೋದು. ಸೊ ನಾನು ಮಿಸ್ ಮಾಡಿಕೊಂಡೆ. ನನ್ನ ಮನೆಯವರು ಸಾಯಂಕಾಲ ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡಿದ್ದೆ. ಈಗ ಹೊರಡ್ತಾ ಇದ್ದೀವಿ. ಈಗ ಏನಕ್ಕೆ ಅಂದರೆ 7 ಗಂಟೆಗೆ ಗಿಲ್ಲಿ ಬಂದಿರ್ತಾನೆ ಫ್ರೆಂಡ್ಸ್, ಬಿಗ್ ಬಾಸ್ ಗಿಲ್ಲಿ ಬಂದಿರ್ತಾರೆ. ಸೊ ಅದಕ್ಕೆ ಈಗ ಹೋಗಬೇಕು ಅಂತ. ಆಲ್ಮೋಸ್ಟ್ 7 ಗಂಟೆ ಅಂದರೆ 7 ಗಂಟೆಗೆ ಬರಲ್ಲ. ಸೊ ಅದಕ್ಕೆ 7:15 ಆಗಿದೆ. ಈಗ ಹೊರಡ್ತಾ ಇದ್ದೀವಿ ನಾವು. ಸೊ ಬನ್ನಿ, ಅಲ್ಲಿ ಪ್ರಸಾದ ಕೊಡ್ತಾರೆ ಅನಿಸುತ್ತೆ, ಅಲ್ಲೇ ಪ್ರಸಾದ ತಿನ್ಕೊಂಡು ನಾವು ಅಮ್ಮ ಊಟಕ್ಕೆ ಕರೆದಿದ್ದಾರೆ. ಸೊ ಅಲ್ಲಿ ಹೋಗಬೇಕು, ನೋಡೋಣ ಏನಾಗುತ್ತೆ ಅಂತ. ಅಲ್ಲೋಗಿ ನೋಡಿಕೊಂಡು ಪ್ರಸಾದ ತಿನ್ಕೊಂಡು ಆದರೆ ಹೋಗೋದು. ಇಲ್ಲಾಂದರೆ ನಾವು ಅಮ್ಮ ಒಬ್ಬಟ್ಟು ರಸ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಬರ್ತಾ ಒಬ್ಬಟ್ಟು ರಸ ತೊಗೊಂಡು ಮನೆಗೆ ಬರ್ತಾನೆ. ಸೊ ಬನ್ನಿ ಈಗ ಬೇಗ ಹೋಗಿ ನೋಡೋಣ ಏನಾಗಿರುತ್ತೆ, ಏನು ಕತೆ ಅಂದ್ಕೊಂಡು. ಫ್ರೆಂಡ್ಸ್ ಇಲ್ಲಿ ಚೌಟ್ರಿ ಹತ್ರ ಬಂದು ಗಾಡಿ ಪಾರ್ಕ್ ಮಾಡಿದ್ದೀವಿ. ಸೊ ಇಲ್ಲಿ ಕಾಲೇಜ್ ಅಪೋಸಿಟು. ಈಗ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಸೊ ಬನ್ನಿ ನಡ್ಕೊಂಡು ನೋಡ್ಕೊಂಡು ಹೋಗೋಣ ಜಾತ್ರೆ ಹೆಂಗಿದೆ ಏನು ಅಂತ. ಇಲ್ಲಿ ಊಟಕ್ಕೆ ಅಂತ ಬಂದು ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ. ಅಲ್ಲಿ ಒಂದೇ ಕಡೆ ಕೊಡ್ತಾ ಇರೋದು, ಅಲ್ಲಿ ಜನ ಅಂತೂ ಸಿಕ್ಕಾಪಟ್ಟೆ ಹೋಗೋಕ್ಕಾಗಲ್ಲ. ಸೊ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ನೋಡ್ತಾ ಇದ್ದೀವಿ. ಬೇಡ ಬನ್ನಿ ಫ್ರೆಂಡ್ಸ್ ಹೋಗೋಣ. ಈ ವರ್ಷ ಮಿಸ್ ಮಾಡ್ಕೊಳ್ತೀನಿ ಪ್ರಸಾದ, ಏನೂ ಮಾಡೋಕ್ಕಾಗಲ್ಲ. ಸೊ ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್ ಇಲ್ಲಿ ಇದು ದೇವಸ್ಥಾನ ಎಂಟ್ರೆನ್ಸು, ತೇರಿಲ್ಲೇ ನಿಂತಿದೆ. ಮಧ್ಯಾಹ್ನ ನಾನು ಬಂದಿರಲಿಲ್ವಲ್ಲ ಫ್ರೆಂಡ್ಸ್ ತೇರಿಗೆ, ನಮ್ಮ ಮನೆಯವ್ರು ಬಂದಿದ್ರು, ಅವ್ರು ವಿಡಿಯೋ ಮಾಡ್ಕೊಂಡಿದ್ದಾರೆ. ದೇವಸ್ಥಾನ ಒಳಗೆ ಹೋಗಲ್ಲ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಜನ ಇದ್ದಾರೆ, ಆಗಲ್ಲ. ಫ್ರೆಂಡ್ಸ್ ಇಲ್ಲಿ ಫೈನಲಿ ಪ್ರಸಾದ ಸಿಕ್ತು. ಸೊ ಸಿಕ್ಕಾಪಟ್ಟೆ ಜನ ಇದ್ದಿದ್ದರಿಂದ 2ನೇ ಸತಿ ಬಂದು ನೋಡಿದ್ವಿ, ಅಲ್ಲಿಗೂ ರೆಸ್ಟ್ ಜಾಸ್ತಿ ಇದ್ರು. ನನಗೆ ಪ್ರಸಾದ ಇಷ್ಟ ಅಂದ್ಬಿಟ್ಟು ನಮ್ಮ ಮನೆಯವ್ರು ಕೊಡ್ಸಿದ್ರು ಫ್ರೆಂಡ್ಸ್. ಅವ್ರ ಕೈ ನೋಡಿ ತೊಗೊಂಬರಕ್ಕೆ ಹೋಗಿ ಬೊಬ್ಬೆ ಬಂದುಬಿಟ್ಟಿದೆ ಕೈ. ಪಾಪ ಸಿಕ್ಕಾಪಟ್ಟೆ ಬಿಸಿ ಇದೆ ಫ್ರೆಂಡ್ಸ್, ಅದರಲ್ಲೇ ತೊಗೊಂಬಂದಿದ್ದಾರೆ ನನಗೋಸ್ಕರ. ಹೆಂಗೈತಮ್ಮ? ಅವಾಗಿಂದ 2 ಅವರ್ ವೆಯ್ಟ್ ಮಾಡಿದ್ರೆ ಗಿಲ್ಲಿ ಬಂದಿರಲಿಲ್ಲ. ಈ ಊಟಕ್ಕೆ ಅಂತ ಬಂದ್ವಿ, ಮುಗಿಸ್ಕೊಂಡು ಹೊಡ್ತಾ ಇದ್ವಿ, ಆಲ್ರೆಡಿ ಎಂಟ್ರಿ ಆಗೋಗಿದೆ. ಸೊ ಬನ್ನಿ ಹೋಗೋಣ.
ಸೊ ಫ್ರೆಂಡ್ಸ್ ಗಿಲ್ಲಿ ಎಂಟ್ರಿ ಆಗೋಗಿದೆ ಅಂತ ಅಂದ್ಕೊಂಡ್ವಿ. ಸೊ ಅವ್ರು ಇನ್ನೂ ಬಂದಿರಲಿಲ್ಲ, ಈಗಿನ್ನೂ ಕಾರು ಬರ್ತಿದೆ. ಸೊ ನಮ್ಮಮ್ಮ ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಿದ್ರು ಯಾವಾಗ ಊಟಕ್ಕೆ ಬರ್ತೀರಾ ಅಂತ. ಸೊ ಇವತ್ತು ಊಟಕ್ಕೆ ಹೋಗೋದಕ್ಕೆ ಆಗೋದಿಲ್ಲ, ಯಾಕಂದರೆ ದೇವಸ್ಥಾನದಲ್ಲೇ ಪ್ರಸಾದ ಸಿಗೋಲ್ಲ. ಸೊ ಅದಕ್ಕೋಸ್ಕರ ವೇದಿಕೆಯಲ್ಲಿ ಜೊತೆ ಆಗ್ತಾ ಇದ್ದಾರೆ. ಇಷ್ಟೊತ್ತು ಕೂಡ ಸಾವಿರಾರು ಜನ ನೀವುಗಳು ಅವರ ಬರುವಿಕೆಗೆ ಕಾಯ್ತಾ ಇದ್ರು ಅಂತ ಒಂದು ಅಮೂಲ್ಯವಾದ ಕ್ಷಣ ಅಂತ ಹೇಳ್ಬೋದು. ನಮ್ಮ ಹೆಸರಾಂತ ಬಿಗ್ ಬಾಸ್ ಖ್ಯಾತಿಯ ಗಿಲ್ಲಿ. ಮುದ್ರಾಂಬಿಕಾ ದೇವಿಯ ಜಾತ್ರೆಯನ್ನ ನಮ್ಮ ಅವಾಗಿಂದ ಯಾಕ್ಲಾ ನಾನು ಬೈಕ್ ಹಿಡ್ಕೊಂಡಾಗೆಲ್ಲ ಹಿಂಗೆ ಹಿಂಸೆ ಕೊಡ್ತಾ ಇದ್ದೀವಿ ನಾವು. ಏನಿಲ್ಲ, ಇಲ್ಲಿ ಕರೆಸಿದ ರವಿ ಅಣ್ಣ, ಶ್ರುತಿ ಮೇಡಮ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅವಾಗಿಂದ ಹಿಂಸೆ ಕೊಡ್ತಾವ ಡೈಲಾಗ್. ಏನ್ ಮೇಡಮ್? ಇರಿ ಹೇಳ ಡೈಲಾಗು. ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ಅನ್ನೋ ಮೂಟನ ಹೆಗಲ ಮೇಲೆ ಅದಕ್ಕೆ ಹುಟ್ಟಿರೋರು ನಾವು. ಮೀಸೆ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪ್ ಅಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ, ಲವ್ ಮ್ಯಾರೇಜ್ ಆಗೋಣಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿ ಇರುವ ಅಂದ್ರೆ ಅಲ್ಲಡೋ ಮಗ ಒಂದು ಅಂಕಲ್ ಅಂತ ಕರಿತಾನೆ. ಗಂಡು ಮಕ್ಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಜರ್ ಇದ್ರು ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೀವಿ. ನೀವು ಹಿಂಗ್ ಹೇಳ್ತೀರ ನೋಡ್ರೆ ಅವ್ನಿಗೆ ಲವ್ ಫೇಲ್ ಆಗೈತೆ ಅನ್ಸುತ್ತೆ, ಅದಕ್ಕೆ ಅವ್ನು ಅವಾಗಿಂದ ಹಿಂಗೆ ಆಡ್ತಾವನೆ. ಥ್ಯಾಂಕ್ ಯು. ಮತ್ತೆ ಮಧುರಾ ನಗರಕ್ಕೆ ಬರ್ತಾ ಇರ್ತೀನಿ. ನಿಮ್ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರಲಿ. ಧನ್ಯವಾದಗಳು. ಒಬ್ಬನಾಗ ಹೇಳ್ತೀನಿ ಕೇಳು, ನಂದು ಒಂದು ಸೀಕ್ರೆಟ್ಟು. ಮಾಡೋದು ನಿನ್ನೆ ಕಾಣೆ ಸ್ವೀಟ್ ಹಾಕು. ಬರ್ಕೊಳ್ಳಿ ಬ್ರೇಕಿಂಗ್ ನ್ಯೂಸ್ ಹೊಡ್ಕೊಳ್ಳಿ. ನೆಕ್ಸ್ಟ್ CM ನಾನೇ, ನನ್ನ ಹೋಮು ನೀನೆ. ಪೊಲೀಸ್ ಸಿಬ್ಬಂದಿ ಅವರು ದಯವಿಟ್ಟು ಸಹಕಾರ ಕೊಡಬೇಕು. ದಯವಿಟ್ಟು ಪೊಲೀಸ್ ಸಿಬ್ಬಂದಿ ಅವರು ಬೌನ್ಸರ್ಗಳು ಯಾವುದೇ ಕಾರಣಕ್ಕೂ ಕಾಲು ತುಳಿಯೋದು. ಸೊ ಫ್ರೆಂಡ್ಸ್ ಈಗ ಟೈಮ್ ಬಂದು 10:15 ಹೋಗಿದೆ. ಸೊ ಈಗ ಹೋಗ್ತಾ ಇದ್ದೀನಿ ನಿಮ್ಮ ಅಮ್ಮ ಮನೆಗೆ. ಅವ್ರು ಅವಾಗಿಂದ ಫೋನ್ ಮಾಡಿ ನಮ್ಮಮ್ಮ ಹಾಗೆ ನಮ್ಮ ಚಿಕ್ಕಮ್ಮ ಬಂದಿದ್ದಾರೆ ಜಾತ್ರೆಗೆ ಅಂತ. ಸೊ ಫೋನ್ ಮಾಡ್ತಾನೆ ಇದ್ದಾರೆ, ನಾನು ರಿಸೀವ್ ಮಾಡೋಕ್ಕಾಗಲಿಲ್ಲ. ಸೊ ಬಂದಿದ್ದೀನಿ, ಅವ್ರು ಇದ್ದಾರೋ ಜಾತ್ರೆಗೆ ಹೋಗಿದ್ದಾರೋ ಗೊತ್ತಿಲ್ಲ. ಅಲ್ಲಿ ಹೋಗೋಣ. ಯಾರೂ ಇಲ್ಲ ಫ್ರೆಂಡ್ಸ್, ಯಾರೂ ಇಲ್ಲ. ಬೀಗ ಹಾಕಿದೆ, ಯಾರೂ ಇಲ್ಲ.
ಮುಂಜಾನೆ ಜಾತ್ರೆ ಮುಗಿಸ್ಕೊಂಡು ಬಂದಿತ್ತು. ಟೈಮ್ ಬಂದು 11 ಗಂಟೆ ಆಗಿದೆ. ಸೊ ಇವತ್ತಂತೂ ವಂಡರ್ಫುಲ್ ಡೇ ಅಂದ್ಕೊಳ್ಳಿ. ಯಾಕಂದರೆ ಬೆಳಿಗ್ಗೆ ಬೇಗ ಇದ್ದಿದ್ದು, ಶ್ರೀರಾಮನವಮಿ ಮಾಡಿದ್ದು. ಶ್ರೀರಾಮನವಮಿ ಅಂತೂ ನನಗೆ 4 ವರ್ಷದಿಂದ ಈ ವರ್ಷ ತುಂಬಾ ಇತ್ತು. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಈ ಸತಿ ಶ್ರೀರಾಮನವಮಿಗೆ. ನಾನು ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಸೊ ಫೈನಲಿ ಶ್ರೀರಾಮನವಮಿ ಕೂಡ ಚೆನ್ನಾಗಿ ಮುಗೀತು. ಆಮೇಲೆ ಮನೆಗೆ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ಎಲ್ಲದಕ್ಕೂ ನನಗೆ ಟೈಮ್ ಸಿಕ್ತು. ಆಮೇಲೆ ಮತ್ತು ಜಾತ್ರೆಗೆ ಹೋಗೋದಕ್ಕೆ ಅಲ್ಲೇ ಊಟ ಮಾಡಿದ್ವಿ. ಸೊ ಜಾತ್ರೆಗೆ ಹೋಗಿದ್ರಲ್ಲಿ ಬೇಜಾರು ವಿಷಯ ಏನು ಅಂದರೆ, ನನಗೆ ಪ್ರಸಾದ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ನಮ್ಮ ಮನೆಯವರು ಮಧ್ಯಾಹ್ನ ಪ್ರಸಾದ ತಿನ್ಕೊಂಬಂದಿದ್ರು. ನನಗೆ ಫಸ್ಟ್ ಟೈಮ್ ಹೋದ್ವಿ. ಸೊ ಜನ ಜಾಸ್ತಿ ಇದ್ರು ಅಂತ ಬಂದುಬಿಟ್ವಿ. ಸೆಕೆಂಡ್ ಟೈಮ್ ನಮ್ಮ ಮನೆಯವ್ರು ಇಲ್ಲ, ನಾನು ಕೊಡಿಸ್ತೀನಿ ನಿನಗೆ, ಬಾ ಈಸ್ಕೊಡ್ತೀನಿ ಅಂತ ಕರ್ಕೊಂಡೋದು. ಪಾಪ ಅವರು ಬಿಸಿ ಇತ್ತು, ಅದರಲ್ಲೇ ನಾವೇ ಎತ್ಕೊಳ್ಬೇಕಿತ್ತು. ಸೊ ಇವ್ರು ತಗೊಳ್ಳೋದಕ್ಕೆ ಹೋಗಿ ಅವ್ರದ್ದು ಕೈ ಇಲ್ಲಿ ಊದ್ಕೊಂಡು ಬೊಬ್ಬೆ ಬಂದುಬಿಟ್ಟಿದೆ ಫ್ರೆಂಡ್ಸ್ ಅವ್ರಿಗೆ. ಪಾಪ ನನ್ನಿಂದನೇ ಆಯಿತು ಅಂತ ಒಂದು ಕಡೆ ಬೇಜಾರು. ಪಾಪ ಇನ್ನೊಂದು ಖುಷಿ ವಿಷಯ ಏನು ಅಂದರೆ, ನನಗೋಸ್ಕರ ಅಷ್ಟು ಕಷ್ಟಪಟ್ಟು ತಂದ್ರಲ್ಲ ಅಂತ ಒಂದು ಖುಷಿ. ಸೊ ಮಾಡೋಕ್ಕಲ್ಲ. ಜಾತ್ರೆಯಲ್ಲಿ ಏನೂ ತೊಗೊಂಡಿಲ್ಲ ಫ್ರೆಂಡ್ಸ್. ನನಗೆ ಸಾಕು, ನಮ್ಮ ಮನೆಯವ್ರು ನನ್ನ ಜೊತೆ ಇದ್ರೇ ಅದೇ ನನಗೊಂದು ದೊಡ್ಡ ಗಿಫ್ಟ್ ಇದ್ದಂಗೆ. ಸೊ ಹಾಗಾಗಿ ನಾನು ಏನು ಜಾತ್ರೆಯಲ್ಲಿ ತೊಗೊಂಡಿಲ್ಲ. ಸೊ ಅವರು ನನ್ನ ಜಾತ್ರೆಯಲ್ಲಿ ಹೆಂಗೆ ಕೇರ್ ಮಾಡ್ತಾಯಿದ್ರು ಅಂದರೆ, ನನಗಿಲ್ಲಿ ಬಿಗ್ ಬಾಸಲ್ಲಿ ನೋಡ್ತಾ ಇದ್ನಲ್ಲ. ಸೊ ಇನ್ನೇನು ಅವ್ರು ಎಂಟ್ರಿ ಆಗ್ತಾಯಿದೆ ಅಂದರೆ ಸ್ಟೂಲ್ ಅದು ಹೆಂಗೆ ಹುಡುಕೊಂಬಂದ್ರೆ ಗೊತ್ತಿಲ್ಲ, ಸ್ಟೂಲ್ ತಂದು ನನ್ನ ಸ್ಟೂಲ್ ಮೇಲೆ ಹತ್ಸಿ ನೀನು ನೋಡು ಅಂದರೆ, ಈಗ ಮಕ್ಕಳು ಚಿಕ್ಕವರಾಗಿದ್ದಾಗ ಅಪ್ಪ ಅಮ್ಮ ಅವ್ರಿಗೆ ತೋರ್ಸೋದಕ್ಕೆ ಟ್ರೈ ಮಾಡ್ತಾರಲ್ಲ, ನೋಡು ನೀನು ಎಂಜಾಯ್ ಮಾಡು ಅಂತ. ನಮ್ಮನೆಯವ್ರು ನನ್ನ ಆ ಥರ ಕೇರ್ ಮಾಡ್ತಿದ್ರು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನಂತೂ ಹೇಳೋಕ್ಕಾಗ್ತಾಯಿಲ್ಲ. ನನಗೆ ಒನ್ ಆಫ್ ದ ಬೆಸ್ಟ್ ಗಿಫ್ಟ್ ಫ್ರಮ್ ಗಾಡ್ ಅಂತ ಹೇಳ್ತೀನಿ ಅಷ್ಟೇ. ಸೊ ಫ್ರೆಂಡ್ಸ್, ಈಗ ನಮ್ಮನೆಯವ್ರು ನಾನು ಡ್ರಾಪ್ ಮಾಡಿ ಹೋಗಿದ್ದಾರೆ. ಇನ್ನೊಂದು 5 ನಿಮಿಷ ಅವ್ರು ಬರ್ತಾರೆ. ಸೊ ಸಾಕಾಗಿದೆ, ರೆಸ್ಟ್ ಮಾಡಿದ್ರೆ ಸಾಕು. 11 ಗಂಟೆ ಆಗಿದೆ. ನಾಳೆ ಬೆಳಿಗ್ಗೆ ಪಾಪ ನಮ್ಮನೆಯವ್ರು ಕೆಲಸಕ್ಕೆ ನಾಳೆ ಬೆಳಗ್ಗೆ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಾರೆ ಅನಿಸುತ್ತೆ, ಗೊತ್ತಿಲ್ಲ. ಈಗ ಬಂದಮೇಲೆ ಕೇಳಬೇಕು. ಪಾಪ ಅವ್ರಿಗೆ ರೆಸ್ಟ್ ಅನ್ನೋದೇ ಇಲ್ಲ. ಈ ಥರ ಏನಾದರೂ ಕೆಲಸ ಇರುತ್ತೆ, ಇಲ್ಲಾಂದರೆ ನಾರ್ಮಲ್ ಕೆಲ್ಸಕ್ಕೆ ಹೋಗ್ತಾರೆ ಪಾಪ. ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ. ಈ ವ್ಲಾಗಿಗೆ ಏನು ಮಾಡ್ತೀನಿ, ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಎಲ್ಲಿವರೆಗೂ ವಿಡಿಯೋ ಅಂದ್ಕೊಂಡು ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್.